ವೀಕ್ಷಕರಿಗೆ ನಮಸ್ಕಾರ. ಪ್ರಸ್ತುತ ಯೋಗ ವಿದ್ಯೆಯು ಮಾನವನ ಬದುಕಿಗೆ ಅತ್ಯಂತ ಅನಿವಾರ್ಯವಾಗಿದೆ. ಮಾನವನ ಸರ್ವತೋಮುಖ ಅಭಿವೃದ್ಧಿಗೆ ನಮ್ಮ ಭಾರತೀಯ ಸನಾತನ ಯೋಗ ವಿದ್ಯೆಯು ಅತ್ಯಂತ ಪರಿಣಾಮವನ್ನು ಬೀರಿದೆ. ಅನೇಕ ದೀರ್ಘತರವಾದ ಕಾಯಿಲೆಗಳು ನಿವಾರಣೆ ಹೊಂದಿದ ಉದಾಹರಣೆಗಳು ಇವೆ. ಯೋಗ ಒಂದು ಪರಿಪೂರ್ಣ ಜೀವನ ವಿಜ್ಞಾನವೆಂದು ಪರಿಗಣಿಸಲ್ಪಟ್ಟಿದೆ. ವೀಕ್ಷಕರೇ, ಈ ಅದ್ಭುತವಾದಂತಹ ಯೋಗ ವಿದ್ಯೆಯನ್ನು ಜಗತ್ತಿಗೆ ಪರಿಚಯಿಸಿದವರಲ್ಲಿ ಮೊದಲಿಗರು ಪತಂಜಲಿ ಮಹರ್ಷಿಯವರು. ಶ್ರೀ ಪತಂಜಲಿ ಮಹರ್ಷಿಯವರು ತಮ್ಮ ದೇಹದ ಪ್ರತಿಯೊಂದು ಅಂಗಾಂಗಗಳನ್ನು ಪ್ರಯೋಗಶಾಲೆಯನ್ನಾಗಿ ಮಾಡಿಕೊಂಡು ಅನೇಕ ಪ್ರಯೋಗಗಳನ್ನು ನಡೆಸಿ ಯೋಗ ದರ್ಶನಕ್ಕೆ ಒಂದು ರೂಪವನ್ನು ತಂದುಕೊಟ್ಟರು. ಆದ್ದರಿಂದ ಶ್ರೀ ಪತಂಜಲಿ ಮಹರ್ಷಿಯವರನ್ನು ಯೋಗ ಪಿತಾಮಹ ಎಂದು ಇಂದು ಪೂಜಿಸುತ್ತಾ ಇದ್ದಾರೆ. ಇಂದಿನ ಯಾಂತ್ರಿಕ ಜೀವನ ಶೈಲಿಯಲ್ಲಿ ದೇಹಕ್ಕೆ ಸರಿಯಾದ ಪರಿಶ್ರಮ ಇರುವುದಿಲ್ಲ. ಈ ಕಾರಣದಿಂದ ಜಠರವು ಸಮರ್ಪಕವಾದಂತಹ ಕೆಲಸವನ್ನು ನಿರ್ವಹಿಸ್ತಾ ಇರೋದಿಲ್ಲ. ಈ ಕಾರಣವಾಗಿ ನಾವು ಇಂದು ಗ್ಯಾಸ್ ಟ್ರಬಲ್, ಅಗ್ನಿಮಾಂದ್ಯ ಎನ್ನುವಂತಹ ತೊಂದರೆಯನ್ನು ಅನುಭವಿಸುತ್ತೇವೆ. ಹಾಗಾದರೆ ಈ ಗ್ಯಾಸ್ ಟ್ರಬಲ್ ತೊಂದರೆ ಬರಲು ಕಾರಣವೇನೆಂದರೆ ಸರಿಯಾದ ಸಮಯಕ್ಕೆ ಆಹಾರವನ್ನು ಸೇವಿಸದೇ ಇರುವುದು, ಅತಿಯಾದ ಖಾರ, ಹುರಿದ, ಕರಿದ ಪದಾರ್ಥಗಳನ್ನು ನಾವು ಅತಿಯಾಗಿ ಸೇವಿಸುವುದು, ಹಾಗೂ ಆತಂಕ, ಉದ್ವೇಗಗಳನ್ನು ಹೆಚ್ಚು ಮಾಡಿಕೊಳ್ಳೋದು, ವ್ಯಾಯಾಮ ಇಲ್ಲದೆ ಇರುವುದು, ಈ ಎಲ್ಲವೂ ಕಾರಣಗಳಿಂದ ಅಗ್ನಿಮಾಂದ್ಯ, ಗ್ಯಾಸ್ ಟ್ರಬಲ್ ಎನ್ನುವಂತಹ ತೊಂದರೆಯನ್ನು ನಾವು ಇಂದು ಅನುಭವಿಸ್ತಾ ಇದ್ದೇವೆ. ಹಾಗೆಯೇ ಮಲಬದ್ಧತೆ, ಕಾನ್ಸ್ಟಿಪೇಷನ್, ಇದು ಸಾಮಾನ್ಯವಾಗಿ ಎಲ್ಲರಲ್ಲೂ ಬಾಧಿಸುವ ಒಂದು ತೊಂದರೆ. ಎಲ್ಲ ರೋಗಕ್ಕೂ ಇದೇ ಮೂಲವೆಂದರೆ ತಪ್ಪೇನಿಲ್ಲ. ಹಾಗಾಗಿ ಇದರ ನಿವಾರಣೆಯು ಇಂದು ಅಗತ್ಯವಾಗಿ ಬೇಕಾಗಿದೆ. ಈ ಮಲಬದ್ಧತೆಯ ತೊಂದರೆಯು ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯಾಗಿ ಕಂಡುಬರ್ತದೆ. 2 ದಿವಸಕ್ಕೊಮ್ಮೆ ಮಲ ವಿಸರ್ಜನೆ ಆಗುವುದು, ಕೆಲವರಿಗೆ ಕಾಫಿ ಅಥವಾ ಚಹಾವನ್ನು ಸೇವಿಸಿದ ನಂತರವೇ ಬೆಳಗಿನ ಜಾವದಲ್ಲಿ ಮಲ ವಿಸರ್ಜನೆ ಆಗುವುದು, ಕೆಲವರಿಗಂತೂ ಧೂಮಪಾನ ಸೇವಿಸಿದ ನಂತರವೇ ಮಲ ವಿಸರ್ಜನೆ ಆಗುವುದು, ಅತಿಯಾದ ಆತಂಕ, ಉದ್ವೇಗ, ಈ ರೀತಿಯ ತೊಂದರೆಯನ್ನು ಅನುಭವಿಸ್ತಾ ಇರೋರು ಈ ಮಲಬದ್ಧತೆಯ ರೋಗಿಗಳು ಎಂದು ನಾವು ಪರಿಗಣಿಸ್ತೇವೆ. ಇಂದು ಈ ಅಗ್ನಿಮಾಂದ್ಯ, ಗ್ಯಾಸ್ ಟ್ರಬಲ್, ಮಲಬದ್ಧತೆ, ಕಾನ್ಸ್ಟಿಪೇಷನ್, ಈ ಎರಡೂ ತೊಂದರೆಗಳನ್ನು ನಿವಾರಣೆ ಮಾಡಿಕೊಳ್ಳಲಿಕ್ಕೆ ನಮ್ಮ ಸನಾತನ ಯೋಗ ವಿದ್ಯೆಯಲ್ಲಿ ವಿಶೇಷವಾದಂತಹ ಯೋಗದ ಹಂತಗಳನ್ನು ನೋಡ್ಬೋದು. ಈ ಯೋಗಾಭ್ಯಾಸಗಳನ್ನು ದಿನಂಪ್ರತಿ ನಾವು ಮಾಡಿದರೆ ಒಳ್ಳೆಯ ಆರೋಗ್ಯವನ್ನು ಹೊಂದಿ ಈ ಎಲ್ಲ ತೊಂದರೆಗಳಿಂದ ದೂರ ಇರ್ಬೋದು. ಹಾಗಾದರೆ ಯಾರಿಗೆ ಈ ಗ್ಯಾಸ್ ಟ್ರಬಲ್ ಮತ್ತು ಕಾನ್ಸ್ಟಿಪೇಷನ್ ತೊಂದರೆ ಇದೆಯೋ ಅವರು ಬೆಳಗಿನ ಜಾವದಲ್ಲಿ ಖಾಲಿ ಹೊಟ್ಟೆ ತುಂಬುವಷ್ಟು ನೀರನ್ನು ಕುಡಿದು, ಅಂದರೆ 1 ಲೀಟರ್ನಿಂದ 2 ಲೀಟರ್ನವರೆಗೆ ನೀರನ್ನು ಹೊಟ್ಟೆ ತುಂಬುವಷ್ಟು ಕುಡಿಯೋದು. ನಂತರ ಈಗ ಮುಂದೆ ತೋರಿಸುವಂತಹ ಯೋಗಾಭ್ಯಾಸಗಳನ್ನು ಮಾಡಿದರೆ ನಿಮ್ಮ ಗ್ಯಾಸ್ ಟ್ರಬಲ್ ಮತ್ತು ಮಲಬದ್ಧತೆ ತೊಂದರೆ ಖಂಡಿತವಾಗಲೂ ಗುಣಮುಖವಾಗ್ತದೆ, ಉಪಶಮನವಾಗ್ತದೆ. ಹಾಗಾದರೆ ಈ ಗ್ಯಾಸ್ ಟ್ರಬಲ್ ಮತ್ತು ಕಾನ್ಸ್ಟಿಪೇಷನ್ ತೊಂದರೆಗೆ ಉಪಯುಕ್ತವಾದಂತಹ, ಸರಳವಾದಂತಹ, ಸುಲಭವಾದಂತಹ ಯೋಗಾಭ್ಯಾಸವನ್ನು ನೋಡೋಣ. ಬೆನ್ನನ್ನು ನೆಲಕ್ಕೆ ಮಾಡಿ ನೇರವಾಗಿ ಮಲ್ಕೊಳ್ಳೋದು. 2 ಕೈಗಳನ್ನು ದೇಹದ ಪಕ್ಕದಲ್ಲಿ ತಾಗಿಸಿಕೊಂಡು ಇಟ್ಕೊಳ್ಳೋದು. ಈ ಸ್ಥಿತಿಯಲ್ಲಿ ಅಭ್ಯಾಸದ ಪೂರ್ವ ಸಿದ್ಧತೆ ಮಲಗಿರಬೇಕು. ಈಗ ಅಭ್ಯಾಸ ಕ್ರಮ ಹೇಗೆ ನೋಡೋಣ. ಉಸಿರನ್ನು ಒಳಗಡೆ ತೆಗೆದುಕೊಳ್ಳುತ್ತಾ ನಿಧಾನವಾಗಿ 2 ಕಾಲುಗಳನ್ನು ಒಟ್ಟಿಗೆ ಸೇರಿಸಿ ಮೇಲಕ್ಕೆತ್ತೋದು. ಉಸಿರನ್ನು ಒಳಗಡೆ ತೆಗೆದುಕೊಳ್ಳುತ್ತಾ ಕಾಲುಗಳನ್ನು ಮೇಲಕ್ಕೆತ್ತೋದು. ನಂತರ ಉಸಿರನ್ನು ಹೊರಗಡೆ ಹಾಕ್ತಾ 2 ಕಾಲುಗಳನ್ನು ನೆಲಕ್ಕೆ ಬಿಡೋದು. ಈ ಸ್ಥಿತಿಯನ್ನು ವೇಗವಾದ ಹಂತದಲ್ಲಿ ಅಭ್ಯಾಸವನ್ನು ಮಾಡೋದು. ಏಕ್ ಉಸಿರು ತಗೊಳ್ತಾ ಮೇಲಕ್ಕೆ, 2 ಉಸಿರು ಬಿಡ್ತಾ ನೆಲಕ್ಕೆ, ಏಕ್ ಉಸಿರು ತಗೊಳ್ತಾ ಮೇಲಕ್ಕೆ, 2 ಉಸಿರು ಬಿಡ್ತಾ ನೆಲಕ್ಕೆ. ಈ ಕ್ರಮದಲ್ಲಿ ಒಂದು 15ರಿಂದ 25 ಬಾರಿ ಉಸಿರಾಟವನ್ನು ನಿರ್ವಹಿಸುತ್ತಾ ಈ ಕ್ರಮವನ್ನು ಮಾಡೋದು. ವಿಶ್ರಾಂತಿ. ಇನ್ನು
ಪವನ ಮುಕ್ತಾಸನ. ಎರಡನೇ ಅಭ್ಯಾಸ ಪವನ ಮುಕ್ತಾಸನ. ಇದರಲ್ಲಿ 3 ಹಂತದ ಅಭ್ಯಾಸಗಳು ವಿಶೇಷವಾಗಿ ಬರ್ತದೆ. ಈ 3 ಹಂತದ ಅಭ್ಯಾಸಗಳು ಹೇಗೆ ಅನ್ನೋದನ್ನು ಈಗ ನೋಡೋಣ. ಮೊದಲನೇ ಹಂತದ ಅಭ್ಯಾಸ, 2 ಮಡಚಿದ ಕಾಲುಗಳನ್ನು ಹೊಟ್ಟೆಯ ಮೇಲಿಟ್ಟು ಒಂದು ಕಾಲನ್ನು ಮಡಚಿ ಇನ್ನೊಂದು ಕಾಲನ್ನು ನೇರವಾಗಿಟ್ಟು ಉಸಿರಾಟವನ್ನು ನಿರ್ವಹಿಸೋದು. ಮೊದಲನೇ ಕ್ರಮದ ಅಭ್ಯಾಸ ಹೇಗೆ ನೋಡೋಣ. ನಿಧಾನವಾಗಿ ಎಡಗಾಲನ್ನು ಮಡಚ್ಕೊಳ್ಳಿ, ಬಲಗಾಲನ್ನು ಮಡಚ್ಕೊಳ್ಳಿ. ಮಡಚಿದ 2 ಕಾಲುಗಳನ್ನು ಹೊಟ್ಟೆಯ ಮೇಲಕ್ಕೆ ತನ್ನಿ. ಈಗ ಅಭ್ಯಾಸ ಕ್ರಮ. ಏಕ್, ಉಸಿರನ್ನು ತೆಗೆದುಕೊಳ್ತಾ ಬಲಗಾಲನ್ನು ಮೇಲಕ್ಕೆತ್ತಿ. ದೋ, ಉಸಿರನ್ನು ಬಿಡ್ತಾ ಎಡಗಾಲನ ಮೇಲಕ್ಕೆತ್ತಿ. ಏಕ್ ದೋ, ಏಕ್ ದೋ, ಏಕ್ ದೋ. ಈ ರೀತಿಯಾಗಿ ಒಮ್ಮೆ ಎಡಗಾಲು ಒಮ್ಮೆ ಬಲಗಾಲು ಉಸಿರಾಟದ ಹಂತದೊಂದಿಗೆ ಅಭ್ಯಾಸವನ್ನು ನಿರ್ವಹಿಸೋದು. ನಿಧಾನವಾಗಿ 2 ಕಾಲುಗಳನ್ನು ಮಡಚಿ ಹೊಟ್ಟೆ ಮೇಲೆ ತನ್ನಿ. ನಂತರ ಮಡಚಿದ ಕಾಲುಗಳನ್ನು ನೆಲದ ಮೇಲೆ ಬಿಡಿ. ಸಹಜವಾದ ಉಸಿರಾಟವನ್ನು ನಿರ್ವಹಿಸಿ ಎಡಗಾಲನ್ನು ಮುಂದಕ್ಕೆ ಚಾಚಿ, ಬಲಗಾಲನ್ನು ಮುಂದಕ್ಕೆ ಚಾಚಿ ವಿಶ್ರಾಂತಿ ಸ್ಥಿತಿ. ಎರಡನೇ ಹಂತದ ಅಭ್ಯಾಸವನ್ನು ನೋಡೋಣ. ಪವನ ಮುಕ್ತಾಸನದ ಎರಡನೇ ಹಂತ, ಸೈಕ್ಲಿಂಗ್ ಸಿಸ್ಟಮ್. ನಿಧಾನವಾಗಿ ಎಡಗಾಲನ್ನು ಮಡಚ್ಕೊಳ್ಳಿ, ಬಲಗಾಲನ್ನು ಮಡಚ್ಕೊಳ್ಳಿ. ಮಡಚಿದ 2 ಕಾಲುಗಳನ್ನು ಹೊಟ್ಟೆಯ ಮೇಲಕ್ಕೆ ಇಟ್ಕೊಳ್ಳಿ. ಈಗ ಸರಳವಾದ ಉಸಿರಾಟವನ್ನು ನಿರ್ವಹಿಸಿ 1-2 ಬಾರಿ ಆಳವಾದ ಉಸಿರಾಟವನ್ನು ಮಾಡಿ. ಒಮ್ಮೆ ಉಸಿರು ಹೊರಕ್ಕೆ, ಒಮ್ಮೆ ಉಸಿರು ಒಳಕ್ಕೆ. ಈ ಸ್ಥಿತಿಯಲ್ಲಿ ಹೊಟ್ಟೆ ಭಾಗಕ್ಕೆ ಹೆಚ್ಚು ಒಳ್ಳೆಯ ಅಭ್ಯಾಸವನ್ನು ಕೊಟ್ಟಂತಾಗ್ತದೆ. ಈಗ ಅಭ್ಯಾಸ ಕ್ರಮ ಹೇಗೆ ನೋಡೋಣ. ಸೈಕ್ಲಿಂಗ್ ಸಿಸ್ಟಮ್. 2 ಕಾಲುಗಳನ್ನು ಬೇರ್ಪಡಿಸಿ ಪಾದವನ್ನು ದೂರ ಇಟ್ಕೊಳ್ಳಿ, ಮಂಡಿಗಳನ್ನು ದೂರ ಇಟ್ಕೊಳ್ಳಿ. ದೇಹದ ಎಲ್ಲ ಭಾಗ ಸಡಿಲೇ ಇರಲಿ. ದೇಹವನ್ನು ಬಿಗಿ ಹಿಡಿದು ಅಭ್ಯಾಸ ಮಾಡಿಕೊಡ್ದು. ಈ ಕ್ರಮದಲ್ಲಿ ಸೈಕಲ್ ತುಳಿಯುವ, ಪೆಡಲ್ ತುಳಿಯುವ ಹಂತದಲ್ಲಿ ನೀವು ಕಾಲುಗಳನ್ನು ಹಿಂದಕ್ಕೂ ಮುಂದಕ್ಕೂ ಮಾಡೋದು. ಈಗ ಸೈಕಲ್ ಸಿಸ್ಟಮನ್ನು ಪೆಡಲ್ ತುಳಿಯುವ ಸ್ಥಿತಿಯಲ್ಲಿ ಕಾಲುಗಳನ್ನು ಚೆನ್ನಾಗಿ ಮುಂದಕ್ಕೆ ಮತ್ತು ಹಿಂದಕ್ಕೆ ಅಭ್ಯಾಸವನ್ನು ಹೊಂದಿ. ಸೈಕ್ಲಿಂಗ್ ಸಿಸ್ಟಮ್ ವೇಗವಾಗಿ ಹೊಟ್ಟೆಯ ಮೇಲಕ್ಕೆ ಕಾಲಿರಬೇಕು. 2 ಕಾಲುಗಳು ಚೆನ್ನಾಗಿ ಸೈಕಲ್ ಪೆಡಲ್ ತುಳಿಯುವ ಸ್ಥಿತಿಯನ್ನು ಅನುಕರಣೆ ಮಾಡೋದು. ಆಗ ಹೊಟ್ಟೆಯ ಭಾಗಕ್ಕೆ ಹೆಚ್ಚು ಒತ್ತಡ ಉಂಟಾಗಿ ಅಲ್ಲಿ ಒಳ್ಳೆಯ ಕ್ರಮ ನಮಗಾಗ್ತದೆ. ಈ ಕ್ರಮದಲ್ಲಿ ಈ ಕಾಲಿನ ಭಾಗಕ್ಕೂ ಹೊಟ್ಟೆಯ ಭಾಗಕ್ಕೂ ಒಳ್ಳೆಯ ವ್ಯಾಯಾಮವಾಗ್ತದೆ. ತನ್ಮೂಲಕವಾಗಿ ಈ ಗ್ಯಾಸ್ ಟ್ರಬಲ್ ಎನ್ನುವಂಥ ತೊಂದರೆ ನಿವಾರಣೆ ಆಗ್ತದೆ. ನಿಧಾನವಾಗಿ 2 ಕಾಲುಗಳನ್ನು ಮಡಚಿ ಹೊಟ್ಟೆಯ ಮೇಲೆ ಇಟ್ಕೊಳ್ಳಿ. ಆಳವಾದ ಉಸಿರಾಟವನ್ನು ನಿರ್ವಹಿಸಿ. ಒಮ್ಮೆ ಉಸಿರು ಹೊರಕ್ಕೆ, ಒಮ್ಮೆ ಉಸಿರು ಒಳಕ್ಕೆ. ಹೊಟ್ಟೆಯ ಭಾಗದಲ್ಲಿ ಒಳ್ಳೆಯ ಉಸಿರಾಟದ ಕ್ರಮ ನಡಿಬೇಕು. ಸ್ವಲ್ಪ ಹೊತ್ತು ಇಲ್ಲಿ 5 ಉಸಿರಾಟವನ್ನು ಮಾಡಿದ ನಂತರ ನಿಧಾನವಾಗಿ ನಿಮ್ಮ 2 ಕಾಲುಗಳನ್ನು ನೆಲದ ಮೇಲೆ ಬಿಡಿ. ಪಾದಗಳನ್ನು ನೆಲದಲ್ಲಿ ಊರಿ ಸಮಾಧಾನವಾಗಿ ಎಡಗಾಲನ ಮುಂದಕ್ಕೆ ಚಾಚಿ, ನಿಧಾನವಾಗಿ ಬಲಗಾಲನ ಮುಂದಕ್ಕೆ ಚಾಚಿ, ನಿಧಾನವಾಗಿ ವಿಶ್ರಾಂತಿ ಸ್ಥಿತಿ. 3ನೇ ಹಂತದ ಅಭ್ಯಾಸವನ್ನು ನೋಡೋಣ. ಅಪ್ ಆ್ಯಂಡ್ ಡೌನ್ ಎನ್ನುವಂಥ ಅಭ್ಯಾಸ. ನಿಧಾನವಾಗಿ ಬಲಗಾಲನ್ನು ಮಡಚ್ಕೊಳ್ಳಿ, ಎಡಗಾಲನ್ನು ಮಡಚ್ಕೊಳ್ಳಿ. ಮಡಚಿದ 2 ಕಾಲುಗಳನ್ನು ಹೊಟ್ಟೆ ಮೇಲಕ್ಕೆ ತನ್ನಿ. ಈಗ 2 ಕೈಗಳಿಂದ ಬೆರಳಲ್ಲಿ ಬೆರಳನ್ನು ಸೇರಿಸ್ಕೊಂಡು ಕಾಲಿನ ಮಣಿಗಂಟತ್ರ ಕೈಗಳನ್ನು ಬಂಧ ಮಾಡಿ, ಕೈಗಳ ಸಹಾಯದಿಂದ ಕಾಲುಗಳನ್ನು ಹೊಟ್ಟೆ ಭಾಗಕ್ಕೆ ಎಳೆದುಕೊಳ್ಳಿ. ಈ ಸ್ಥಿತಿಯಲ್ಲಿ ಹೊಟ್ಟೆಗೆ ಒಳ್ಳೆಯ ಒತ್ತಡ ಉಂಟಾಗ್ತದೆ. ಈಗ ಆಳವಾದ ಉಸಿರಾಟವನ್ನು ನಿರ್ವಹಿಸಿ. ಒಮ್ಮೆ ಮೂಗಿನ ಹೊಳ್ಳೆಯಿಂದ ದೀರ್ಘವಾಗಿ ಉಸಿರು ಹೊರಕ್ಕೆ, ನಂತರ ನಿಧಾನವಾಗಿ ಆಳವಾದ ಉಸಿರನ್ನು ಒಳಗಡೆ ತೆಗೆದುಕೊಳ್ಳೋದು. 3 ರಿಂದ 5 ಉಸಿರಾಟವನ್ನು ಮಾಡಿದ ನಂತರ ಉಸಿರನ್ನು ಒಳಗಡೆ ತೆಗೆದುಕೊಳ್ತಾ ಮೇಲಕ್ಕೆ ಎದ್ದು ಕೂತ್ಕೊಳ್ಳೋದು. ಅಂದರೆ ಪಾದವನ್ನು ನೆಲಕ್ಕೆ ಊರಿ ನೇರವಾಗಿ ಕೂತ್ಕೊಳ್ಳೋದು. ನಂತರ ಉಸಿರನ್ನು ಹೊರಗಡೆ ಹಾಕ್ತಾ ನಿಮ್ಮ
ಬೆನ್ನಿನ ಸ್ಥಿತಿ ಮತ್ತು ತಲೆಯನ್ನು ನೆಲದಲ್ಲಿಡೋದು ಈ ರೀತಿಯಾಗಿ. ಈಗ ಅಭ್ಯಾಸ ಕ್ರಮ ಹೇಗೆ ನೋಡೋಣ. ಏಕ್ ಉಸಿರು ತಗೊಳ್ತಾ ಮೇಲಕ್ಕೆ, ದೋ ಉಸಿರು ಬಿಡ್ತಾ ನೆಲಕ್ಕೆ, ಏಕ್ ಮೇಲಕ್ಕೆ, ದೋ ನೆಲ, ಏಕ್ ದೋ, ಏಕ್ ದೋ, ಏಕ್ ದೋ, ಏಕ್ ದೋ, ಏಕ್ ದೋ. ಈ ರೀತಿಯಾಗಿ ಒಂದು 15ರಿಂದ 20 ಬಾರಿ ಅಪ್ ಆ್ಯಂಡ್ ಡೌನ್ ಎನ್ನುವಂಥ ಅಭ್ಯಾಸವನ್ನು ಹೊಂದೋದು. ನಂತರ ನಿಧಾನವಾಗಿ ಬೆನ್ನು ಮತ್ತು ತಲೆಯನ್ನು ನೆಲಕ್ಕಿಡೋದು. ಕೈಗಳ ಸಹಾಯದಿಂದ ಕಾಲುಗಳನ್ನು ಹೊಟ್ಟೆ ಬದಿಗೆ ಚೆನ್ನಾಗಿ ಎಳ್ಕೊಂಡು ಆಳವಾದ ಉಸಿರಾಟವನ್ನು ನಿರ್ವಹಿಸೋದು. ಹೊಟ್ಟೆ ಭಾಗಕ್ಕೆ ಹೆಚ್ಚು ಒತ್ತಡ ಉಂಟಾಗ್ತದೆ. ತನ್ಮೂಲಕವಾಗಿ ಅಗ್ನಿಮಾಂದ್ಯ ಮತ್ತು ಮಲಬದ್ಧತೆಯ ತೊಂದರೆ ನಿವಾರಣೆ ಆಗಲಿಕ್ಕೆ ಇದು ಒಳ್ಳೆಯ ಅಭ್ಯಾಸ. ಹಾಗೂ ಬಜ್ಜಿನ ಮೈರೋರು ಈ ಅಭ್ಯಾಸವನ್ನು ಹೊಂದಿದರೆ ಒಳ್ಳೆಯ ಕ್ರಮ ಸಿಗ್ತದೆ. ಇಲ್ಲಿ ಒಂದು 5 ಉಸಿರಾಟವನ್ನು ನಿಧಾನವಾಗಿ ಮಾಡಿ ಸಹಜವಾದ ಉಸಿರಾಟವನ್ನು ನಿರ್ವಹಿಸಿ ನಂತರ ನಿಧಾನವಾಗಿ ಕೈಗಳನ್ನು ಬಿಡಿಸ್ಕೊಳ್ಳೋದು, ದೇಹದ ಪಕ್ಕದಲ್ಲಿ ಇಟ್ಕೊಳ್ಳೋದು, ಮಡಚಿದ 2 ಕಾಲುಗಳನ್ನು ಪಾದವನ್ನು ನೆಲಕ್ಕೆ ಊರೋದು, ನಿಧಾನವಾಗಿ ಎಡಗಾಲು ಮುಂದಕ್ಕೆ ಸರಿಸ್ಕೊಳ್ಳೋದು, ಬಲಗಾಲನ್ನು ಮುಂದಕ್ಕೆ ಸರಿಸ್ಕೊಳ್ಳೋದು, ವಿಶ್ರಾಂತಿ ಸ್ಥಿತಿ ಹೊಂದೋದು. ಈ ಎಲ್ಲ ಅಭ್ಯಾಸಗಳಲ್ಲಿಯೂ ಕೂಡ ಯೋಗಾಭ್ಯಾಸವನ್ನು ಮಾಡುವಾಗ ಪ್ರತಿಯೊಂದು ಆಸನಕ್ಕೂ ವಿಶ್ರಾಂತಿ ಸ್ಥಿತಿಯನ್ನು ಕೊಡಬೇಕು ಈ ರೀತಿಯಾಗಿ. ಆಗ ಅಭ್ಯಾಸ ಕಾಲದಲ್ಲಿ ಆಗಿರುವಂತಹ ಬಳಲಿಕೆ ಎಲ್ಲ ನಿವಾರಣೆ ಆಗ್ತದೆ ಮತ್ತು ಹೊಸ ಹುರುಪು ನಮಗೆ ಸಿಗ್ತದೆ. ಈ ತೋರಿಸಿದಂಥ ಎಲ್ಲ ಅಭ್ಯಾಸಗಳನ್ನು 15ರಿಂದ 30 ನಿಮಿಷಗಳವರೆಗೆ ಅಭ್ಯಾಸವನ್ನು ಮಾಡಿ ಆಗ ನಿಮಗೆ ಮಲವಿಸರ್ಜನೆಯ ಒತ್ತಡ ಉಂಟಾಗ್ತದೆ. ತಕ್ಷಣ ಮಲವಿಸರ್ಜನೆಯನ್ನು ಮಾಡಿ ನಿಮ್ಮ ದೈನಂದಿನ ಕಾರ್ಯವನ್ನು ನೀವು ಸುಗಮವಾಗಿ ನಿರ್ವಹಿಸ್ಬೋದು. ಈ ಎಲ್ಲ ಹಂತಗಳನ್ನು ನಿಧಾನವಾಗಿ ಅಭ್ಯಾಸವನ್ನು ಮಾಡಿ ಇದರ ಲಾಭವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ.